ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಆದ್ರೂ ನಮ್ಮಲ್ಲಿ ಪೆಟ್ರೋಲ್ ಬೆಲೆ ಯಾಕೆ ಕಮ್ಮಿ ಆಗಲ್ಲ? ನಮಗೆಲ್ಲರಿಗೂ ಈ ಪ್ರಶ್ನೆ ಕಾಡಿರುತ್ತೆ ಅಲ್ವಾ? ಹಾಗಾದ್ರೆ ಇದರ ಹಿಂದಿನ ಅಸಲಿ ಕತೆ ಏನು? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಇದರ ಬಗ್ಗೆನೇ ನೋಡೋಣ. ಹೌದು, ಇದುವೇ ಬಹುತೇಕ ಎಲ್ಲರನ್ನೂ ಕಾಡೋ ಪ್ರಶ್ನೆ. ಕಚ್ಚಾ ತೈಲದ ಬೆಲೆ ಇಳಿದಾಗ ಅದ್ರ ಲಾಭ ಜನಸಾಮಾನ್ಯರಿಗೆ ಯಾಕೆ ಸಿಗಲ್ಲ? ಪೆಟ್ರೋಲ್ ಬೆಲೆಯ ಕಂಟ್ರೋಲ್ ನಿಜವಾಗಿಯೂ ಯಾರ ಕೈಯಲ್ಲಿದೆ? ತೈಲ ಕಂಪ್ನಿಗಳ ಕೈಯಲ್ಲ ಅಥವಾ ಸರ್ಕಾರದ ಕೈಯಲ್ಲ? ಸರಿ, ಹಾಗಿದ್ರೆ ಮೊದಲು ನಾವು ಪೆಟ್ರೋಲ್ ಬೆಲೆ ಬಗ್ಗೆ ಸಾಮಾನ್ಯವಾಗಿ ನಂಬಿರುವ ಕೆಲವು ತಪ್ಪು ಕಲ್ಪನೆಗಳು ಯಾವುವು ಮತ್ತೆ ಅದರ ಹಿಂದಿರುವ ಸತ್ಯ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸೋಷಿಯಲ್ ಮೀಡಿಯಾದಲ್ಲಂತೂ ಈ ತರಹದ ಲೆಕ್ಕಾಚಾರಗಳು ಓಡಾಡ್ತಾನೇ ಇರುತ್ತೆ. ಅಂದ್ರೆ ಕಚ್ಚಾ ತೈಲದ ಬೆಲೆ 1 ಬ್ಯಾರೆಲ್ಗೆ $40 ಇದ್ರೆ 1 ಲೀಟರ್ ಪೆಟ್ರೋಲ್ ಬೆಲೆ ₹40 ಇರ್ಬೇಕು ಅಂತ. ಕೇಳೋಕೆದು ಸರಿ ಅನಿಸ್ಬೋದು, ಆದ್ರೆ ರಿಯಾಲಿಟಿ ಏನಪ್ಪಾ ಅಂದ್ರೆ ಅದು ಹಾಗಲ್ಲ. ನಾವು ಪಾವಿಸೋ ಕೊನೆಯ ಬೆಲೆ ಕೇವಲ ಕಚ್ಚಾ ತೈಲದ ಮೇಲೆ ನಿಂತಿಲ್ಲ, ಅದ್ರ ಜೊತೆಗೆ ಬೇರೆನೂ ತುಂಬಾ ಸೇರಿರುತ್ತೆ. ಬನ್ನಿ ಹಾಗಾದ್ರೆ 1 ಲೀಟರ್ ಪೆಟ್ರೋಲ್ ಬೆಲೆ ಕಚ್ಚಾ ತೈಲದಿಂದ ನಮ್ಮ ಕೈ ಸೇರುವಷ್ಟರಲ್ಲಿ ಹೇಗೆಲ್ಲ ಬದಲಾಗುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಒಂದು ಉದಾಹರಣೆ ತಗೊಳ್ಳೋಣ. ಕಚ್ಚಾ ತೈಲದ ಮೂಲ ಬೆಲೆ ಒಂದು $42 ಇದೆ ಅಂದ್ಕೊಳ್ಳೋಣ. ಅದನ್ನ ಸಂಸ್ಕರಿಸಿ ಪೆಟ್ರೋಲ್ ಬಂಕ್ಗೆ ತಲುಪಿಸೋಕೆ ಸುಮಾರು $6 - $8 ಖರ್ಚಾಗುತ್ತೆ. ಆಮೇಲೆ ಇಂಡಿಯನ್ ಆಯಿಲ್, BPCL ತರಹದ ಕಂಪನಿಗಳು ತಮ್ಮ ಲಾಭಾಂಶವಾಗಿ ಒಂದು $2-3 ಸೇರಿಸ್ತಾರೆ. ಆದ್ರೆ ಅಸಲಿ ಆಟ ಶುರುವಾಗೋದೇ ಇಲ್ಲಿಂದ. ಮೊದಲು ಕೇಂದ್ರ ಸರ್ಕಾರದ ಅಬಕಾರಿ ಸುಂಕ, ಆಮೇಲೆ ರಾಜ್ಯ ಸರ್ಕಾರದ ವ್ಯಾಟ್, ಇದೆಲ್ಲ ಸೇರಿದ ಮೇಲೆಯೇ ಬೆಲೆ $100 ದಾಟೋದು. ಈ ಚಾರ್ಟ್ ನೋಡಿದ್ರೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ನೋಡಿ, ನಾವು ಕಟ್ಟೋ $100ಯಲ್ಲಿ ಕಚ್ಚಾ ತೈಲದ ಬೆಲೆ ಕೇವಲ 42% ಅಷ್ಟೇ. ಆದ್ರೆ ಅದಕ್ಕಿಂತ ಜಾಸ್ತಿ ಅಂದ್ರೆ ಸುಮಾರು 45% ದುಡ್ಡು ನೇರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ತೆರಿಗೆ ರೂಪದಲ್ಲಿ ಹೋಗುತ್ತೆ. ಇದು ನಿಜಕ್ಕೂ ಆಶ್ಚರ್ಯಕರ ಅಲ್ವಾ? ಈ ಒಂದು ಮಾತು ಪೂರ್ತಿ ಕಥೆಯನ್ನ ಹೇಳ್ಬಿಡುತ್ತೆ. ಹಾಗಾದ್ರೆ ಈ ತೆರಿಗೆಗಳ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ? ಇದರ ಮೇಲೆ ಯಾರ ಹಿಡಿತ ಜಾಸ್ತಿ ಇದೆ? ಬನ್ನಿ ಅದನ್ನ ನೋಡೋಣ. ಈ ಭಾಗದಲ್ಲಿ ನಾವು ಇಂಧನದ ಮೇಲಿರೋ ಟ್ಯಾಕ್ಸ್ಗಳ ಬಗ್ಗೆ ಮತ್ತು ಕೇಂದ್ರ ರಾಜ್ಯ ಸರ್ಕಾರಗಳ ನಡುವೆ ನಡೆಯೋ ರಾಜಕೀಯದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಇಲ್ಲಿ ಮುಖ್ಯವಾಗಿ 2 ತರದ ಟ್ಯಾಕ್ಸ್ ಇದೆ. ಒಂದು ಕೇಂದ್ರ ಸರ್ಕಾರದ ಅಬಕಾರಿ ಸುಂಕ, ಇದು ಫಿಕ್ಸ್ಡ್, ಅಂದ್ರೆ ಲೀಟರ್ಗೆ $19.90 ಅಂದ್ರೆ ಅಷ್ಟೇ. ಕಚ್ಚಾ ತೈಲದ ಬೆಲೆ ಏರ್ಲಿ ಇಳಿಲಿ ಈ ಮೊತ್ತ ಬದಲಾಗಲ್ಲ. ಇನ್ನೊಂದು ರಾಜ್ಯ ಸರ್ಕಾರದ ವ್ಯಾಟ್, ಇದು ಪರ್ಸೆಂಟೇಜ್ ಮೇಲೆ ಇರುತ್ತೆ. ಅಂದ್ರೆ ಪೆಟ್ರೋಲ್ನ ಮೂಲ ಬೆಲೆ ಜಾಸ್ತಿ ಆದ್ರೆ ವ್ಯಾಟ್ ಕೂಡ ಆಟೋಮ್ಯಾಟಿಕ್ ಆಗಿ ಜಾಸ್ತಿ ಆಗುತ್ತೆ. ಈ ಸ್ಲೈಡ್ನಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ನೋಡಿ. 2014ರಿಂದ 2020ರ ಮಧ್ಯದಲ್ಲಿ ಜಗತ್ತಿನಾದ್ಯಂತ ಕಚ್ಚಾ ತೈಲದ ಬೆಲೆಗಳು ತುಂಬಾ ಇಳಿದು, ಆದ್ರೆ ಅದರ ಲಾಭ ಜನರಿಗೆ ಸಿಗ್ಬಾರ್ದು ಅಂತ ಕೇಂದ್ರ ಸರ್ಕಾರ ಹಲವು ಬಾರಿ ಅಬಕಾರಿ ಸುಂಕವನ್ನ ಏರಿಸಿತು. ಇದರ ಪರಿಣಾಮ ತೈಲ ಅಗ್ಗವಾದ್ರೂ ನಮ್ಮಲ್ಲಿ ಪೆಟ್ರೋಲ್ ಬೆಲೆ ಕಮ್ಮಿ ಆಗ್ಲೇ ಇಲ್ಲ. ಈ ನಂಬರ್ ನೋಡಿ, $5.5 ಲಕ್ಷ ಕೋಟಿ. 2022ನೇ ಸಾಲಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಇಂಧನ ತೆರಿಗೆಯಿಂದ ಗಳಿಸಿದ ಆದಾಯವಿದು. ಯೋಚನೆ ಮಾಡಿ, ಇಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ? ನಮ್ ಜೇಬಿಂದಾನೆ ತಾನೇ? ಇದೇ ಕಾರಣಕ್ಕೆ ಸರ್ಕಾರಗಳಿಗೆ ಇಂಧನ ಅನ್ನೋದು ಒಂದು ಚಿನ್ನದ ಮೊಟ್ಟೆ ಇಡೋ ಕೋಳಿ ಇದ್ದಾಗೆ. ಸರಿ, ಬರೀ ಟ್ಯಾಕ್ಸ್ ಮಾತ್ರನಾ ಕಾರಣ? ಖಂಡಿತ ಇಲ್ಲ. ಬೆಲೆಗಳು ಜಾಸ್ತಿ ಇರೋದಕ್ಕೆ ಇನ್ನೂ ಕೆಲವು ವ್ಯವಸ್ಥಿತ ಕಾರಣಗಳಿವೆ. ಅದರ ಬಗ್ಗೆ ಈಗ ನೋಡೋಣ. ಭಾರತದ ದೊಡ್ಡ ದೊಡ್ಡ ತೈಲ ಕಂಪನಿಗಳು ಸರ್ಕಾರಿ ಒಡೆತನದಲ್ಲೇ ಇವೆ. ಹಾಗಾಗಿ ಅವು ಪೂರ್ತಿಯಾಗಿ ಸ್ವತಂತ್ರವಾಗಿಲ್ಲ. ಚುನಾವಣೆ ಟೈಮಲ್ಲಿ ಬೆಲೆ ಏರಿಸಬೇಡಿ ಅಂತ ಸರ್ಕಾರದ ಒತ್ತಡ ಇರಬಹುದು. ಆಮೇಲೆ ಆ ನಷ್ಟವನ್ನು ತುಂಬಿಕೊಳ್ಳೋದಕ್ಕೆ ಕಚ್ಚಾ ತೈಲದ ಬೆಲೆ ಇಳಿದರೂ ಅದರ ಲಾಭವನ್ನ ಜನರಿಗೆ ಕೊಡೋದಿಲ್ಲ. ಇದು ಬಹುಶಃ ಎಲ್ಲರ ತಲೆಯಲ್ಲೂ ಬರುವ ಪ್ರಶ್ನೆ. ದೇಶದಲ್ಲಿ ಎಲ್ಲದಕ್ಕೂ GST ಇದೆ, ಆದ್ರೆ ಪೆಟ್ರೋಲ್ಗೆ ಯಾಕಿಲ್ಲ? ಒಂದು ವೇಳೆ ಪೆಟ್ರೋಲ್ GST ಅಡಿಗೆ ಬಂದ್ರೆ ಏನಾಗಬಹುದು? ಅಬ್ಬಬ್ಬಾ, ಅತಿ ಹೆಚ್ಚು ಅಂದ್ರೆ 28% ಸ್ಲ್ಯಾಬಿಗೆ ಹಾಕಿದ್ರೂ ಸಹ ಪೆಟ್ರೋಲ್ ಬೆಲೆ ಸುಮಾರು $55 - $60 ಇಳಿದುಬಿಡುತ್ತೆ. ಇದು ಜನಸಾಮಾನ್ಯರಿಗೆ ದೊಡ್ಡ ರಿಲೀಫ್ ಕೊಡುತ್ತೆ. ಹಾಗಾದ್ರೆ ಯಾಕೆ ಮಾಡ್ತಿಲ್ಲ? ಒಂದೇ ಒಂದು ಸಿಂಪಲ್ ಕಾರಣ. ಪೆಟ್ರೋಲ್ ಮೇಲೆ GST ಹಾಕಿದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಪ್ರತಿ ವರ್ಷ ಲಕ್ಷಾಂತರ ಕೋಟಿ ರೂಪಾಯಿ ಆದಾಯ ನಷ್ಟವಾಗುತ್ತೆ. ಇಷ್ಟು ದೊಡ್ಡ ಆದಾಯವನ್ನ ಬಿಟ್ಕೊಡೋಕೆ ಯಾವ ಸರ್ಕಾರಕ್ಕೂ ಮನ್ಸಿಲ್ಲ. ಸರಿ, ನಮ್ಮ ಈ ವಿಶ್ಲೇಷಣೆಯ ಕೊನೆ ಭಾಗಕ್ಕೆ ಬಂದಿದ್ದೀವಿ. ಜಗತ್ತಿನ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಹೇಗಿದಿ ಮತ್ತು ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತ ನೋಡೋಣ. ಈ ಟೇಬಲ್ ನೋಡಿದ್ರೆ ಒಂದು ವಿಷಯ ಸ್ಪಷ್ಟವಾಗುತ್ತೆ.
ನಮ್ಮ ಅಕ್ಕಪಕ್ಕದ ದೇಶಗಳಾದ ಬಾಂಗ್ಲಾದೇಶ್, ನೇಪಾಳದಲ್ಲೇ ನಮಗಿಂತ ಬೆಲೆ ಕಡಿಮೆ ಇದೆ. ಅಮೆರಿಕ ಅಥವಾ ಯುಎಇ ಜೊತೆ ಹೋಲಿಸೋದು ಬೇಡ. ಆದ್ರೆ ನಮ್ಮ ದೇಶದ ಜನರ ಸರಾಸರಿ ಆದಾಯಕ್ಕೆ ಹೋಲಿಸಿದಾಗ ಭಾರತದಲ್ಲಿ ಪೆಟ್ರೋಲ್ ನಿಜಕ್ಕೂ ತುಂಬಾ ದುಬಾರಿ. ಹೌದು, ಪೆಟ್ರೋಲ್ ಬೆಲೆ ಅನ್ನೋದು ಒಂದು ದೊಡ್ಡ ರಾಜಕೀಯ ಅಸ್ತ್ರ. ಅಧಿಕಾರದಲ್ಲಿ ಇಲ್ಲದಿದ್ದಾಗ ಬೆಲೆ ಇಳಿಸಿ ಅಂತ ಪ್ರತಿಭಟನೆ ಮಾಡೋದು, ಅಧಿಕಾರಕ್ಕೆ ಬಂದ ಮೇಲೆ ತೆರಿಗೆಗಳು ದೇಶದ ಅಭಿವೃದ್ಧಿಗೆ ಬೇಕು ಅಂತ ಸಮರ್ಥಿಸ್ಕೊಳ್ಳೋದು, ಇದು ನಡೀತಾನೇ ಇರುತ್ತೆ. ಚುನಾವಣೆ ಬಂತು ಅಂದ್ರೆ 1-2 ರೂಪಾಯಿ ಕಡಿಮೆ ಮಾಡೋದು, ಆಮೇಲೆ ಮತ್ತೆ ಏರ್ಸೋದು. ಇದೊಂದು ರೀತಿ ಚಕ್ರದ ಹಾಗೆ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಏನು ಗೊತ್ತಾ? ಪೆಟ್ರೋಲ್ ಪಂಪ್ನಲ್ಲಿ ನಾವು ಕಟ್ಟೋ ಬೆಲೆಯನ್ನ ಕಂಟ್ರೋಲ್ ಮಾಡೋದು ಗ್ಲೋಬಲ್ ಮಾರ್ಕೆಟ್ ಅಲ್ಲ, ಬದಲಾಗಿ ನಮ್ಮದೇ ಸರ್ಕಾರಗಳ ತೆರಿಗೆ ನೀತಿಗರು. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಭಾರತದಲ್ಲಿ ಪೆಟ್ರೋಲ್ ಬೆಲೆ ಅನ್ನೋದು ಕೇವಲ ಒಂದು ಆರ್ಥಿಕ ಲೆಕ್ಕಾಚಾರನಾ ಅಥವಾ ಇದರ ಹಿಂದೆ ದೊಡ್ಡ ರಾಜಕೀಯ ಅಡಗಿದೆಯಾ? ಇದರ ಬಗ್ಗೆ ಯೋಚನೆ ಮಾಡಿ.